ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಚಂದ ಹುಡುಗಿ 03ಗೆ ಸ್ವಾಗತ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾವಿವತ್ತು ವೆಜ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಜಜ್ಜಿದಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಎಲೆಕೋಸನ್ನು ಕೂಡ ಅದೇ ರೀತಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಒಂದೊಂದು ತರಕಾರಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರ್ ಆಗಿರುತ್ತೆ. ಅದರಿಂದ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ 2 ಕ್ಯಾರೆಟ್ನು ಕೂಡ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ ಮತ್ತು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮತ್ತು ಖುಷಿಯಿಂದ ತಿಂತಾರೆ. ನಾನಿಲ್ಲಿ ಮತ್ತು 1 ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿದಂಥ ಮೆಣಸಿನ ಪುಡಿನ 1 ಸ್ಪೂನ್ ಹಾಕ್ತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಫುಲ್ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ತಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಬೇರೆ ಸಾಸ್ಗಳನ್ನ ಯೂಸ್ ಮಾಡ್ತಿಲ್ಲ, ಬರೀ ಟೊಮೆಟೊ ಕೆಚಪ್ ಒಂದೇ ಹಾಕ್ತಿದ್ದೀನಿ. ಇದು ಬೇರೆ ಸಾಸ್ ಯಾವುದು ಯೂಸ್ ಮಾಡಿಲ್ಲ ಅಂದ್ರೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾನು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರೋದಕ್ಕೆ ಇಡ್ತೀನಿ. ಮತ್ತು ಒಂದು ಪಾತ್ರೆಗೆ ನಾನು ಕಾರ್ನ್ಫ್ಲೋರು ಮತ್ತು ಮೈದಾ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಿದ್ದೀನಿ. ಇದು ನೀರು ದೋಸೆಯಷ್ಟು ತೆಳುನೂ ಬರಬಾರ್ದು ಮತ್ತು ನಾರ್ಮಲ್ ದೋಸೆಯಷ್ಟು ಗಟ್ಟಿನೂ ಬರಬಾರ್ದು. ಆವಾಗ ಅದು ನಾವು ದೋಸೆ ಹಾಕ್ದಾಗ ಅದು ತೆಳುಗೆ ಬರುತ್ತೆ. ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಳ್ಳಿ. ನೀವು ಫಸ್ಟು ಒಂದು ದೋಸೆ ಹಾಕಿ ನೋಡಿ, ಅದು ಮಂದ ಆಯಿತು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಸವರ್ಕೊಂಡು ಈ ರೀತಿ ಒಂದು ಚಿಕ್ಕ ಸೌಟಲ್ಲಿ ಅರ್ಧ ಸೌಟ್ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಹರಡ್ಕೊತಿದ್ದೀನಿ. ನೋಡ್ಬೋದು ಎಷ್ಟು ತೆಳುಗೆ ಬಂದಿದೆ ಅಂತ. ಇದು ತವಕ್ಕೇನು ಅಂಟೋದಿಲ್ಲ. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ಇದಕ್ಕೇನು ಜಾಸ್ತಿ ಇದಾಗೋದಿಲ್ಲ. ನೋಡ್ಬೋದು ಒಂದು ಸ್ವಲ್ಪನೂ ಏನು ಅಂಟ್ಕೊಂಡಿಲ್ಲ. ಮತ್ತು ನೀವು ರೋಲ್ ಮಾಡಬೇಕಾದ್ರೆ ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ, ಆವಾಗ ರೋಲು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಎಣ್ಣೆ ಆರೋದ್ಮೇಲೆ ಹಾಕಿದ್ರೆ ಎಣ್ಣೆಗೆ ಹಾಕಿದಾಗ ಅದು ಬಿಟ್ಕೊಬಿಡುತ್ತೆ. ಅದರಿಂದ ನೋಡ್ಬೋದು ನಾನು ಹೇಗೆ ಮಾಡ್ತೀನಿ ಅಂತ ಇದೇ ರೀತಿ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಮಾಡ್ಕೊಂಡಿದ್ದಂಥ ಪಲ್ಯನ ಈ ರೀತಿ ದೋಸೆ ಮಧ್ಯೆ ಹಾಕಿ ಫಸ್ಟು ಮೇಲೆ ಫೋಲ್ಡ್ ಮಾಡಿ, ಅದಾದಮೇಲೆ ಆ ಕಡೆ ಈ ಕಡೆ 2 ಸೈಡ್ ಫೋಲ್ಡ್ ಮಾಡಿದ್ಮೇಲೆ ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ನಾವು ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ನೋಡ್ಬೋದು ನಾನು ಮತ್ತೊಂದು ಸಲ ತೋರಿಸ್ತಿದ್ದೀನಿ. ಫೋಲ್ಡು ಮಾಡೋದನ್ನ ಕ್ಲೀನಾಗಿ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಸೈಡ್ ಮಡಚಿಲ್ಲ ಅಂದರೆ ಅದು ಬಿಟ್ಕೊಬಿಡುತ್ತೆ. ಆದ್ದರಿಂದ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಆವಾಗ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಮತ್ತು ಎಣ್ಣೆಗೆ ಹಾಕಿದಾಗ ಅದು ಬಿಟ್ಕೊಳ್ಳೋದಿಲ್ಲ. ಆದ್ದರಿಂದ ನಾನಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊತಿದ್ದೀನಿ. ಲೋ ಫ್ಲೇಮಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ದೋಸೆ ಮತ್ತು ಪಲ್ಯ ಎರಡನ್ನೂ ಬೇಯಿಸಿರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಇದು 1-2 ನಿಮಿಷ ಬೆಂದಮೇಲೆ ನಾವು ತೆಗಿಬೇಕಾದ್ರೆ ಅನಿಸುತ್ತೆ, ಅಂದರೆ ಅದು ಗರಿಯಾಗಿದೆ ಅಂತ, ಆವಾಗ ತೆಗೆದ್ಬಿಡ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆದಾಗಲೇ. ನೋಡ್ಬೋದು ಇವಾಗ ಇದಾಗಿದೆ, ನಾನು ತೆಗಿತಿದ್ದೀನಿ. ಈ ರೀತಿ ಟೇಸ್ಟಿಯಾಗಿರೋ ವೆಜ್ ರೋಲ್ನ ಮಾಡ್ಕೊಳ್ಳಿ.